ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದು, ನಮ್ಮ ದೇಶದಲ್ಲಿ ಕೆಲವರಂತೂ ಮಾಡೋ ಕೆಲ್ಸನ ಬೇಡದೆ ಇರೋದನ್ನೆಲ್ಲ ಮಾಡ್ತಾರೆ. ಇಂಥ ಕೆಲಸ ಮಾಡೋರ್ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಆನೆ ಲದ್ದೆ ಇದೆಯೋ ಯಾವನಿಗೆ ಗೊತ್ತಾ? ನೋಡಿಲ್ಲಿ, ಒಂದು ಕಾಲದಲ್ಲಿ 24/7 ಕಾಲ ನಮ್ಮ ದೇಶದ ಗಡಿ ಕಾಯ್ದು ನಮ್ಮ ನಾಡಿಗೆ ಗೌರವ ಸಲ್ಲಿಸಿದ ದೇಶದ ಕಣ್ಮಣಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರತಿಮೆಗೆ ಅವಮಾನ ಮಾಡಿದಾರಲ್ಲ, ಅದ್ಯಾರೋ ನಾನ್ ಸೆನ್ಸ್ ಫೆಲೋ. ಸ್ವಲ್ಪನೂ ಬುದ್ಧಿ ಬೇಡ ಅವ್ರಿಗೆ. ನಾನ್ ಸೆನ್ಸ್, ಇಂಥ ನಾನ್ ಸೆನ್ಸ್ ಕೆಲಸ ಮಾಡಿದವ್ರು ಏನಾದ್ರು ಕೈಗೆ ಸಿಕ್ಕಿದ್ರೆ ನಮ್ಮ ಖಾಕಿಗಳು ಎತ್ತಾಕೊಂಡು ಹೋಗಿ ಸ್ಟೇಷನ್ ನಲ್ಲಿ ಏರೋಪ್ಲೇನ್ ಎತ್ತಿ ಸರಿಯಾಗಿ ಬೆಂಡೆತ್ತಿ ಬುದ್ಧಿ ಕಲ್ಸಿದ್ರೆ ಅಷ್ಟೇ ಸಾಕ. ಐ ಲೈಕ್ ಇಟ್, ಐ ಲೈಕ್ ಇಟ್. ನೀನೇನೇ ಅನ್ನೋ, ಇತ್ತೀಚೆಗೆ ನಮ್ಮ ಸ್ಟೇಟ್ ನಲ್ಲಿ ತಿಂಗಳಿಗೊಂದ್ಸಾರಿ ಎಲೆಕ್ಷನ್, ತಪ್ಪಿದ್ರೆ ಬೈ ಎಲೆಕ್ಷನ್ ನಡೆದ ಇದೆ. ಸುಮ್ನೆ ನಮ್ಮನ್ನ ಆಳೋರ್ಗೆ ಸಮಾಧಾನ ಇಲ್ಲ, ನಮ್ಮ ಜನಗಳಿಗೆ ಸಮಾಧಾನ ಇಲ್ಲ. ಏನಂತೀಯ ನೀನು? ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ, ಅದಕ್ಕೆ ನಮ್ಮ ಕೈ ಪಾರ್ಟಿಯ ಸಾಕ್ಷಾತ್ ಪರಮೇಶಣ್ಣರು ಬಳ್ಳಾರಿ ಶ್ರೀ ಸ್ವಾಭಿಮಾನ ಅನ್ನೋ ನಾಟಕ ಶುರು ಮಾಡಿ ಸುಮ್ನೆ ಇರೋ ಬರೋರ್ಗೆಲ್ಲ ಪ್ರಾಬ್ಲಮ್ ಕಿರಿ ಮಾಡಿದ್ದಾರೆ ಅಂತ ಸಖತ್ ಹಾಗೆ ಟಾಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಅದೇನಂತ ಹೇಳಕ್ಕಂತ ನಮ್ಮ ಪೀಪಲ್ ಕೇಳಿ ಖುಷಿ ಪಡ್ಲಿ. ಓ ನಮಸ್ಕಾರ ರೀ ಪರಮೇಶ್ವರ. ಅಂದಾಗೆ ಈ ಚುನಾವಣೆ ಬೇಕಾಗಿತ್ತ? ಈ ಚುನಾವಣೆ ಬೇಕಾಗಿರ್ಲಿಲ್ಲ. ಯಾಕೆ ಹೇಳ್ರಿ? ಅನವಶ್ಯಕವಾಗಿ ಈ ಚುನಾವಣೆಯನ್ನ ಮಾನ್ಯ ಶ್ರೀರಾಮುಲು ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಓಕೆ ಈ ಚುನಾವಣೆಯನ್ನ ತಂದಿದ್ದಾರೆ. ಹೌದು ಬಿಡ್ರಿ. ಇದರಿಂದ ಏನಾಗುತ್ತೆ ಹೇಳ್ರಿ? ಇದರಿಂದ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರಕ್ಕಾಗ್ಲಿ, ಓಕೆ, ಬಳ್ಳಾರಿ ಜಿಲ್ಲೆಗಾಗ್ಲಿ, ಓಕೆ, ಅಥವಾ ರಾಜ್ಯದ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರಿಗಾಗ್ಲಿ ಇದರಿಂದ ಯಾವುದೇ ರೀತಿಯ ಅನುಕೂಲ ಆಗಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೇ ಪರಮೇಶಣ್ಣ, ಏನಣ್ಣ ನೀನು 30 ಕಿಲೋಮೀಟರ್ ಸ್ಪೀಡ್ ನಲ್ಲಿ ನೀನ್ ಡಕೋಟಾ ಎಕ್ಸ್ಪ್ರೆಸ್ ಹೇಳ್ದಂಗೆ ಹೇಳ್ತೀಯಾ? ಮೇ ಬಿ ಇವರಿಗೆಲ್ಲ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಎಲೆಕ್ಷನ್ ಮಾಡೋದ್ರಲ್ಲೇ ಸಿಕ್ಕಾಪಟ್ರೆ ಇಂಟ್ರೆಸ್ಟ್ ಇದೆ ಅಂತ ಕಾಣಿಸುತ್ತೆ. ಓಕೆ, ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಗ ಒಂದ್ ಸೈಡ್ ನಮ್ಮ ಎಡ್ಡಿಜಿ ರಥ ಏರಿ ಕೃಷ್ಣನ ಥರ ಬಳ್ಳಾರಿ ಚುನಾವಣೆ ಪ್ರಚಾರಕ್ಕೆ ಬಂದೇ ಬರ್ತಾರೆ. ನಮ್ಮ ಟೀಮು ಶ್ರೀರಾಮುಲುನ ಸೋಲಿಸ್ತೇವೆ ಅಂತ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್ ಈಶು ಅಂಕಲ್ ಅಂಡ್ ಸಿಎಂ ಸ್ಮೈಲ್ ಗೌಡ್ರು ಟಾಮ್ ಹೊಡಿತಾ ಇದ್ರೆ, ಇಲ್ಲಿ ನಮ್ಮ ಎಡ್ಡಿಜಿ ಮಾತ್ರ ನಾನು ಹಾಗೇನಿಲ್ಲ, ನಮ್ಮ ಮನೆ ದೇವರು ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಅಪ್ಪಣೆ ಕೊಟ್ರೆ ಮಾತ್ರ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ಅದ್ರ ಹೊಸಾಬರಿನೇ ಬೇಡ ಅಂತಿದ್ದಾರೆ. ಸ್ವಲ್ಪ ಡೀಟೇಲ್ ಕೇಳೋಕಂತ ಎಡ್ಡಿಜಿ ಏನ್ ಹೇಳಿದ್ರು ಅಂತ ಕೇಳಿಸ್ಕಾನಿನಲ್ಲೇ. ಎಲ್ಲರೂ ಅಲ್ಲಿಗೆ ಚುನಾವಣೆಗೆ ಹೋಗ್ತಾರೆ, ಪ್ರಚಾರಕ್ಕೆ ನೀವ್ಯಾಕೆ ಹೋಗಲ್ಲ ಅಂತ ಕೇಳ್ಬೋದು ನೀವು. ಅಲ್ಲ, ನಾವೇನ್ ಕೇಳ್ತಿಲ್ಲ, ನೀವೇನಾದ್ರೂ ಹೇಳಿರ್ಬೇಕಿದ್ರೆ. ಕಾರಣ ಇಷ್ಟೇನೆ, ನನ್ನ ಬಗ್ಗೆ ಅನೇಕ ಜನ ಹೊರಗಡೆಯವ್ರಿಗಿಂತ ನಮ್ಮ ಪಕ್ಷದವರೇನೆ ಏನೋ ಒಂದು ಅಪರಾಧ ಮಾಡಿದ್ದಾರೆ, ಅದರಿಂದ ಹೊರಬರಬೇಕು ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾಗ ನನ್ನ ಮನಸ್ಸು ನೋವಾಗಿ ಎಲ್ಲರೂ ಕಳಿಸಿ ಚುನಾವಣೆಯಲ್ಲಿ ಕೆಲಸ ಮಾಡಿ ಗೆಲ್ಲಿಸ್ರಪ್ಪ, ನಾನು ನಿಮ್ಮ ಜೊತೆಗೆ ಸದಾಕಾಲ ಇದ್ದೇನೆ ಅಂತ ಹೇಳಿದ್ದೇನೆ. ಇವತ್ತು ಬೆಳಗ್ಗೆ ನಮ್ಮ ಅಭ್ಯರ್ಥಿಯನ್ನು ಸಹ ಬಳ್ಳಾರಿಯಿಂದ ಬಂದು ಆಶೀರ್ವಾದ ಪಡ್ಕೊಂಡು ನೀವು ಬರಲೇಬೇಕು ಅಂತ ಹೇಳಿ ಹೋಗಿದ್ದಾರೆ. ನಾನು 17ನೇ ತಾರೀಕು ಮೀಟಿಂಗ್ ಆದಮೇಲೆ ಯಾವುದೋ ಒಂದು ದೇವರ ಸನ್ನಿಧಿಗೆ ಹೋಗಿ ಬರ್ತಾನೆ, ಅಲ್ಲಿ ಆ ಸ್ವಾಮಿ ಏನು ಅಪ್ಪಣೆಯನ್ನು ಕೊಡಿಸ್ತಾನೋ ಅದರಂತೆ ಬಳ್ಳಾರಿಗೆ ಹೋಗಲೇಬೇಕು ಅಂತ ಆದರೆ ನಾನು ಹೋಗ್ತೇನೆ, ಇಲ್ಲದಿದ್ದರೆ ಇಲ್ಲೇ ಕುಂತು ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಏನು ಬೇಕೋ ಎಲ್ಲವನ್ನು ಮಾಡ್ತೇನೆ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮತ್ತೊಂದು ಸ್ಟೋರಿ ಹೇಳ್ಬಿಡ್ತೀನಿ, ಕೇಳೋ ಇಲ್ಲಿ. ಅಲ್ಲಿ ನಮ್ ಕೈ ಪಾರ್ಟಿ ಪರಮೇಶಣ್ಣರು ಫ್ಲವರ್ ಪಾರ್ಟಿನ ಹೊಗಳಿದ್ರೆ, ಇಲ್ಲಿ ನಮ್ಮ JDS ಪಾರ್ಟಿ ಕೊಮ್ಸು ಕೈ ಪಾರ್ಟಿನ ಹೊಗಳಿದ್ದಾರೆ. ನೋಡು ಅದೇನಂತ ಕೇಳ್ಬಿಡೋಣ, ಬನ್ನಿ ಪೀಪಲ್. ಓ ಕುಮ್ಸ್ ಬ್ರದರ್, ನಮಸ್ಕಾರ. ಅಂದ್ಹಾಗೆ ಕೈ ಪಾರ್ಟಿ ಬಗ್ಗೆ ತಾವೇನು ಹೇಳ್ತೀರಿ ಸ್ವಲ್ಪ ಹೇಳ್ರಿ. ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಜನಾರ್ದನ್ ರೆಡ್ಡಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ, ಹೌದಾ, ಸರ್ಕಾರದ ಅದಿರು ಏನಿದೆ MSI ಯಿಂದ, ಓಕೆ, ಮೈಸೂರು ಮಿನರಲ್ಸ್ ಇಂದ MML ಇಂದ ಸರ್ಕಾರದ ಅದರನ್ನೇ ಕಳಸಾಗಾಣಿಕೆ ಮಾಡಿದ್ದಾರೆ. ಓಹೋ ಹಂಗ. ಅದು ಇಲ್ಲಿವರೆಗೂ ಹೊರಗಡೆ ತರ್ತಕ್ಕಂಥ ಮುಚ್ಚಾಕಿದ್ದಾರೆ. ಇವತ್ತು CBIನವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಜನಾರ್ದನ್ ರೆಡ್ಡಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ 100 ಜನಾರ್ದನ್ ರೆಡ್ಡಿಗಳಿದ್ದಾರೆ. ಅವ್ರ ಬಗ್ಗೆನೂ ತನಿಖೆ ನಡೆಸೋದಾದ್ರೆ ಆ ಸಾಕ್ಷಿಗಳನ್ನ ದಾಖಲೆಗಳನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಅಬ್ಬಬ್ಬಬ್ಬಬ್ಬಬ್ಬಾ. ಓಕೆ, ಕೇಳಿದ್ರಲ್ಲ. ಎನಿವೆ, ಈ ಪಾಲಿಟಿಕ್ಸ್ ಅಂದ್ಮೇಲೆ ಈ ಟ್ರಿಕ್ ಗಿಮಿಕ್ ಅಸಹ್ಯ ಎಲ್ಲ ಇದ್ದದೆ ನಡೀಕಂತ. ನನಗೂ ಕೇಳಿ ನಿಮಗೆ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ, ತಲೆ ಕೆಟ್ಟ ಗೊಬ್ಬರ ಆಗಿದೆ. ನನ್ನ ಬ್ಲಾಕ್ ಹುಂಡೈ i10 ಕಾರ್ನ ಈಚೆ ತೆಗಿತೀನಿ, ಮಂಗಳೂರಿಗೆ ಹೋಗಿ ಸಖತ್ ಆಗಿರೋ ಬಾಂಗ್ಡಿ ಫಿಶ್ ಫ್ರೈ ತಿನ್ಕೊಂಬರೋಣ. ನಡೀಕಂತ ನಡೆ.